ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು SSC GD ನಲ್ಲಿ 25,000 ಅಧಿಕ ಹುದ್ದೆಗಳನ್ನ ಕರೆದಿದ್ದಾರೆ. ಇದು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಸ್ ಫ್ರೆಂಡ್ಸ್, ಎಷ್ಟು ಜನ ಯಾವ್ದಾವುದೋ ಮಿಸ್ಟೇಕ್ಗಳನ್ನ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತೀರಾ. ಸೊ ಈ ನನ್ನ ವಿಡಿಯೋದಲ್ಲಿ ಯಾವುದೇ ತಪ್ಪಿಲ್ಲದೆ ಯಾವ ರೀತಿ ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ನಲ್ಲಿ ನೀವೇ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಎಷ್ಟು ಜನಕ್ಕೆ ಲೈವ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋ ಕೂಡ ಎಲ್ಲ ಪ್ರಾಬ್ಲಮ್ ಬರ್ತಿದೆ. ಇದರಲ್ಲಿ ತುಂಬ ಸಿಂಪಲ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ನೀವು SSC GDನ ಪರ್ಫೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡ್ಕೊಳ್ಬೋದು. ಸೊ ಇದೇ ರೀತಿ ಅಪ್ಲಿಕೇಶನ್ಸ್ ಅಲ್ಲಿ ಗೌರ್ಮೆಂಟ್ ಜಾಬಿಂದು, ಪ್ರೈವೇಟ್ ಜಾಬಿಂದು, ಸ್ಕಾಲರ್ಶಿಪ್ಪಿಂದು ಪ್ರತಿಯೊಂದು ಕೂಡ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಯೂಸ್ಫುಲ್ ಆಗಿ ಕೂಡ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ಏನಾದರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂತ ಇದ್ದರೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಈ SSC GDಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಹೇಳ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಫಸ್ಟಿಗೆ ನಿಮ್ಮ ಫೋನು, ಸಿಸ್ಟಮ್, ಲ್ಯಾಪ್ಟಾಪ್ನಲ್ಲಿ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸಿಂಪಲ್ಲಾಗಿ SSC ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಓಕೆನಾ? ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ರೀತಿ ನೋಡಿ ಸರ್ಚ್ ಮಾಡಿದ ತಕ್ಷಣ ಹೋಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಬರುತ್ತೆ. ಸೊ ಎಷ್ಟು ಜನಕ್ಕೆ ಯಾವುದಾದ್ರೂ ಲಿಂಕ್ ಓಪನ್ ಆಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ರೆ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ ನೋಡಿ. ಸೊ ಈ ರೀತಿ ಓಪನ್ ಆಗಬೇಕು, ಅದು ಸರಿಯಾಗಿರೋ ಲಿಂಕ್ ಅಂತ. ಸೊ ಮೇಲ್ಗಡೆ ನೋಡಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ನೀವೇನಾದರೂ ಮುಂಚೆ SSCದಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಇರುತ್ತೆ. ಸೊ ಅದನ್ನು ನೀವು ಹಾಕಿ ಲಾಗಿನ್ ಆಗ್ಬೋದು. ಅಕಸ್ಮಾತ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಫಾರ್ಗೆಟ್ ಕೊಟ್ಟು ನೀವು ಪಾಸ್ವರ್ಡ್ನ ಸೆಟ್ ಮಾಡಿ ಲಾಗಿನ್ ಆಗ್ಬೋದು. ಇಲ್ಲ ನಾನು ಇದೇ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ID ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾನು ಇದರಲ್ಲಿ ಏನು ಹೇಳ್ಕೊಡ್ತಿದ್ದೀನಿ ಅಂದರೆ, ಸೊ ನೀವೇನಾದರೂ ಅಕಸ್ಮಾತ್ ID ಪಾಸ್ವರ್ಡ್ ಇದ್ದರೆ ವಿಡಿಯೋನ ಡೈರೆಕ್ಟಾಗಿ ಮುಂದೆ ಸ್ಕಿಪ್ ಮಾಡಿ ಲಾಗಿನ್ ಪೇಜಿಂದ ನೀವು ನೋಡ್ಕೊಳ್ಬೋದು. ಇಲ್ಲ ನಾನು ಫಸ್ಟ್ ಟೈಮ್ ಹಾಕ್ತಿದ್ದೀನಿ, ರಿಜಿಸ್ಟರ್ ಮಾಡಿ ID ಪಾಸ್ವರ್ಡ್ ತೊಗೊಂಡು ಲಾಗಿನ್ ಮಾಡಬೇಕಂದ್ರೆ ಫಸ್ಟಿಂದ ನೋಡಿ. ಓಕೆನಾ? ಸೊ ಇವಾಗ ನಾವೇನಿಲ್ಲ, ಸಿಂಪಲ್ ಆಗಿ ಇಲ್ಲಿ ಕೆಳಗಡೆ ರಿಜಿಸ್ಟರ್ ನೌ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ರಿಜಿಸ್ಟರ್ ನೌ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕೋರು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಬರುತ್ತೆ. ಕೆಳಗಡೆ ಕಂಟಿನ್ಯೂ ಬಟನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಸೊ ಪರ್ಸನಲ್ ಡೀಟೇಲ್ಸಲ್ಲಿ ಬಂದುಬಿಟ್ಟು ಇಲ್ಲಿ ನಾವು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ನಂಬರ್ ಬಂದುಬಿಟ್ಟು 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ವ, ಅದನ್ನು ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಾವು ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನಿಗೆ OTP ಬರುತ್ತೆ. ಸೊ ಎರಡೂ ಕಡೆನೂ ಸೇಮ್ ಆಧಾರ್ ಕಾರ್ಡ್ ನಂಬರ್ನೇ ಹಾಕಿ, ಮೇಲೆ ಮತ್ತು ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ, ಈ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ಗೆಟ್ OTP ಅಂತ ಸೆಂಡ್ OTP ಬರುತ್ತೆ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನಿಗೆ OTP ಬರುತ್ತೆ. ಸೊ ಅದನ್ನು ಹಾಕಿ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವೆರಿಫೈ ಆದ ತಕ್ಷಣ ನೋಡಿ ಕೆಳಗಡೆ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಂಡಿಡೇಟ್ ನೇಮ್ ಕೇಳುತ್ತೆ. ಸೊ ಕ್ಯಾಂಡಿಡೇಟ್ ನೇಮ್ ಬಂದುಬಿಟ್ಟು ಇಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು ಹೇಗಿದೆ ಅಲ್ವಾ, ಅದೇ ರೀತಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬೇಡಿ. ಓಕೆನಾ? ಸೊ ಅದೇ ರೀತಿ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಸೇಮ್ ನೀವು ಹೆಸರು ಮೇಲ್ಗಡೆ ಏನು ಟೈಪ್ ಮಾಡಿದ್ದೀರಲ್ವ, ಇಲ್ಲಿ ಇನ್ನೊಂದು ಸಲ ಟೈಪ್ ಮಾಡಿ. ಅಂದರೆ ಎರಡೆರಡು ಸಲ ನೀವು ಇಲ್ಲಿ ಟೈಪ್ ಮಾಡೋದಾಗಿರುತ್ತೆ, ಯಾಕಂದರೆ ಮಿಸ್ಟೇಕ್ ಆಗಬಾರ್ದಂತ ಅವ್ರು ಆ ರೀತಿ ಕೊಟ್ಟಿರ್ತಾರೆ. ಸೊ ನೇಮ್ನ ಟೈಪ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಎಸ್ ನೋ ಅಂತ ಕೇಳುತ್ತೆ. ಸೊ ಇದು ನೋನೇ ಇರಲಿ, ಎಸ್ ತೊಗೊಳ್ಬೇಡಿ. ಆಮೇಲೆ ಕೆಳಗಡೆ ಜೆಂಡರ್ ಕೇಳುತ್ತೆ, ನೀವು ಮೇಲೋ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದ್ಸಲ ಜೆಂಡರ್ ಕೇಳುತ್ತೆ, ಸೊ ಅದನ್ನು ಕೂಡ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿ ಡೇಟ್ ಆಫ್ ಬರ್ತ್ ಕೂಡ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ನಿಮ್ದೇನಿದೆ ಅಲ್ವಾ, ಸೊ ಅದೇ ಡೇಟ್ ಆಫ್ ಬರ್ತ್ನ SSLC ಮಾರ್ಕ್ಸ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತ್ನ 2 ಟೈಮ್ ಹಾಕಿ. ಆಮೇಲೆ ಫಾದರ್ ನೇಮ್ ಕೇಳುತ್ತೆ, ಸೊ ಅದು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿನೇ ಹಾಕಿ, ಅದು ಕೂಡ 2 ಟೈಮ್ ಹಾಕಿ. ಸೊ ಸರಿಯಾಗಿರ್ಬೇಕಲ್ವ ಅದಕ್ಕೆ. ಆಮೇಲೆ ಮದರ್ ನೇಮು ಕೇಳುತ್ತೆ, ಸೊ ಅದು ಕೂಡ 2 ಸಲ ಹಾಕಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಮೆಟ್ರಿಕ್ಯುಲೇಷನ್ ಬೋರ್ಡ್ ಕೇಳುತ್ತೆ. ಸೊ ಇದು SSLC ಬೋರ್ಡ್ ಬಂದುಬಿಟ್ಟು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇದಾಗಿರುತ್ತೆ. ಸೊ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಎಷ್ಟು ಜನ ಮಿಸ್ಟೇಕ್ ಮಾಡ್ಕೊಳ್ತೀರಾ, ಸೊ ಪರ್ಫೆಕ್ಟ್ ಆಗಿರೋದು ಇದಾಗಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆನೂ ಇನ್ನೊಂದು ಸಲ ಅದನ್ನೇ ಕನ್ಫರ್ಮ್ ಮಾಡ್ಕೊಳ್ಳೋದಿರುತ್ತೆ. ಸೊ ಅದನ್ನೇ ಇನ್ನೊಂದು ಸಲ ಇಲ್ಲಿ ಸರ್ಚ್ ಮಾಡಿಬಿಟ್ಟು ಸೊ ಸೇಮ್ ಅದೇ ರೀತಿ ಇರೋ ಥರನೇ ಮಾಡ್ಕೊಳ್ಳಿ, ಯಾವುದೋ ಕಾರಣಕ್ಕೂ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದೀನಿ. ಸೊ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ರೋಲ್ ನಂಬರ್ ಕೇಳುತ್ತೆ, ಇದು 10th ರೋಲ್ ನಂಬರ್ ಆಗಿರುತ್ತೆ. ಸೊ ನೀವು ರೋಲ್ ನಂಬರ್ 10th ಮಾರ್ಕ್ಸ್ಗಳಲ್ಲಿ ಏನಿದೆ ಅದೇ 2 ಟೈಮ್ ಹಾಕಿ. ಓಕೆನಾ?
ಆಮೇಲೆ 10th ಪಾಸಿಂಗ್ ಇಯರ್ ಕೇಳುತ್ತೆ. ಸೊ 10th ಪಾಸಿಂಗ್ ಇಯರ್ ಬಂದುಬಿಟ್ಟು ಯಾವ ಇಯರ್ ಇದೆ ಅಂತ 10th ಪಾಸಿಂಗ್ ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ 10th ಪಾಸಿಂಗ್ ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎರಡೆರಡು ಸಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಸಲ ಕೆಳಗಡೆ ಬಂದುಬಿಟ್ಟು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳುತ್ತೆ. ನೀವೇನಾದ್ರು ಸೆಕೆಂಡ್ PUC ಮುಗಿಸಿದ್ರೆ ಸೆಕೆಂಡ್ PUC ಹಾಕಿ, ಡಿಗ್ರಿ ಮುಗಿಸಿದ್ರೆ ಗ್ರ್ಯಾಜುಯೇಷನ್ ಹಾಕಿ, ಡಿಪ್ಲೊಮಾ ಮುಗಿಸಿದ್ರೆ ಡಿಪ್ಲೊಮಾ ಅಂತ ಹಾಕಿ. ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೀವು ಯಾವ್ದು ಕಂಪ್ಲೀಟ್ ಮಾಡಿರ್ತೀರ ಅದನ್ನು ಹಾಕಿ. ಅಕಸ್ಮಾತ್ ನೀವು ಡಿಗ್ರಿ ಪ್ರೆಸೆಂಟ್ ಕಲಿತಾ ಇದ್ದರೆ ಸೆಕೆಂಡ್ PUC ಅಂತ ಹಾಕಿ. ಸೊ ನೀವು ಇವಾಗ ಏನಾದರೂ ಜಸ್ಟ್ 10th ಅಷ್ಟೇ ಮುಗಿಸಿ ಸೆಕೆಂಡ್ PUC ಕಲಿತಿದ್ರೆ 10th ಅಂತ ಹಾಕಬೇಕಾಗಿರುತ್ತೆ. ಸೊ ಸೆಕೆಂಡ್ PUC ಫೈನಲ್ ಇಯರ್ ಇದ್ದರೆ ಸೊ ನಿಮ್ದು ಯಾವ್ದು ಕಂಪ್ಲೀಟ್ ಆಗಿದೆ ಅದನ್ನು ಹಾಕಿ. ಸೊ ಎರಡೂ ಕಡೆ ಸೇಮ್ ಹಾಕಿ, ಓಕೆನಾ. ಆಮೇಲೆ ಕ್ಯಾಂಡಿಡೇಟ್ ಫೋನ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಫೋನ್ ನಂಬರು ಮತ್ತು ಇಮೇಲ್ ID ಕೇಳುತ್ತೆ. ಇಮೇಲ್ ID ಎರಡನ್ನೂ ಹಾಕಿ ಗೆಟ್ OTP ಕೊಟ್ಟು OTP ಬರುತ್ತೆ, ಟೆಕ್ಸ್ಟು ಬರುತ್ತೆ, ಜಿಮೇಲು ಬರುತ್ತೆ. ಸೊ ಎರಡನ್ನೂ OTPನ ಹಾಕಿ ವೆರಿಫೈಡ್ ಮಾಡೋದಿರುತ್ತೆ. ಸೊ ಜಿಮೇಲ್ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಟೆಕ್ಸ್ಟ್ ಮಾತ್ರ ಫೋನ್ ನಂಬರ್ದು ವೆರಿಫೈ ಮಾಡಲೇಬೇಕು OTP. ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೇಳುತ್ತೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾವೇನು ಮಾಡಬೇಕು, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ನಮಗೊಂದು ID ಬರುತ್ತೆ, SSC ID ಬರುತ್ತೆ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಈ ID ಆದಮೇಲೆ ನೆಕ್ಸ್ಟ್ ಮೇಲೆ ಕೊಟ್ಟ ಮೇಲೆ ರಿಜಿಸ್ಟರ್ ಅಂತ ಬರುತ್ತೆ. ಸೊ ಇಲ್ಲಿ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ID ಬಂದುಬಿಟ್ಟು ಫೋನಿಗೆ ಬಂದಿರುತ್ತೆ, ಪಾಸ್ವರ್ಡ್ ಫೋನಿಗೆ ಬಂದಿರುತ್ತೆ. ಸೊ ID ಪಾಸ್ವರ್ಡ್ ಎರಡನ್ನೂ ಹಾಕಿ. ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ನ ಹಾಕಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮಗೆ ಇನ್ನೊಂದು ಸಲ ಈ ರೀತಿ ID ಮತ್ತು ಪಾಸ್ವರ್ಡ್ ಹಾಕೋದು ಕೇಳುತ್ತೆ. ಸೊ ID ಆಲ್ರೆಡಿ ಬಂದಿರುತ್ತೆ. ಓಲ್ಡ್ ಪಾಸ್ವರ್ಡ್ ಅಂದರೆ ನಮ್ಮ ಫೋನಿಗೆ ಬಂದಿರುತ್ತೆ ಅಲ್ವ, ಅದೇ ಪಾಸ್ವರ್ಡ್ನ ಹಾಕಿ. ಆಮೇಲೆ ನ್ಯೂ ಪಾಸ್ವರ್ಡ್ ಕೇಳುತ್ತೆ. ಸೊ ನ್ಯೂ ಪಾಸ್ವರ್ಡ್ ಬಂದುಬಿಟ್ಟು ನಿಮಗೆ ಬೇಕಾಗಿರೋ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಳ್ಳೋದಾಗಿರುತ್ತೆ. ಅಂದರೆ ನಿಮ್ಮ ಹೆಸರಿಟ್ಟು @123 ಒಟ್ಟಿನಲ್ಲಿ ನಿಮ್ಗೆ ನೆನಪಿರಬೇಕು ಲಾಗಿನ್ ಆಗುವಾಗ, ಅಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನ್ಯೂ ಪಾಸ್ವರ್ಡ್ ಕೆಳಗೆ ಇನ್ನೊಂದು ಸಲ ಕನ್ಫರ್ಮ್ ಕೇಳುತ್ತೆ. ಅಂದರೆ ನೀವು ಹೊಸ ಪಾಸ್ವರ್ಡ್ ಇಟ್ಕೊಂಡಿದ್ದು ಇನ್ನೊಂದು ಸಲ ಕನ್ಫರ್ಮ್ ಮಾಡಿ ಅಂತ 2 ಸಲ. ಸೊ ಇನ್ನೊಂದು ಸಲ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕನ್ಫರ್ಮ್ ಇರುತ್ತೆ, ಅಲ್ಲೂ ಕೂಡ ಸೇಮ್ ಪಾಸ್ವರ್ಡ್ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ, ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಅದಾದಮೇಲೆ ಕೆಳಗಡೆ ಸೆಕ್ಯೂರಿಟಿ ಕ್ವಶನ್ಸ್ ಅಂತ ಬರುತ್ತೆ. ಅಂದರೆ ಇದು ಏನಾರ ಪಾಸ್ವರ್ಡ್ ಫಾರ್ಗೆಟ್ ಕೊಡಲಿಕ್ಕೆ, ಅಂದರೆ ನೀವು ಹುಟ್ಟಿದ್ದು ಬಾರ್ನ್ ಸಿಟಿ ಎಲ್ಲ ಕೇಳುತ್ತೆ. ಸೊ ಬಾರ್ನ್ ಸಿಟಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಎರಡನೇದು ಯುವರ್ ಫೇವ್ರೇಟ್ ಮೂವಿ ಎಲ್ಲ ಕೇಳುತ್ತೆ. ಸೊ ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಒಂದು ಆನ್ಸರ್ನ ಅಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಸೊ ಫೇವ್ರೇಟ್ ಮೂವಿ ಅಂತ ಕೇಳುತ್ತೆ. ಆಮೇಲೆ ನಿಮ್ಮ ಬಾರ್ನ್ ಸಿಟಿ ಯಾವುದಿದೆ ಅಂತ ತಗೊಳುತ್ತೆ. ಸೊ ನಿಮ್ಮ ಬಾರ್ನ್ ಸಿಟಿ ಸೆಲೆಕ್ಟ್ ಮಾಡ್ಕೊಳ್ರಿ, ಫೇವ್ರೇಟ್ ಮೂವಿ ಯಾವುದಿದೆ ಅದನ್ನು ಹಾಕಿಕೊಳ್ಳಿ. ನಾನಂತರ KGF ಅಂತ ಕೊಟ್ಟಿದ್ದೀನಿ. ಸೊ ನೀವು ಯಾವ್ದು ಕೊಡ್ತೀರಾ ನಿಮ್ಗೆ ಬಿಟ್ಟಿರೋದು. ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಟ್ಟ ತಕ್ಷಣ ನೋಡಿ ಸಕ್ಸಸ್ಫುಲಿ ಅಂತ ಈ ರೀತಿ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ SSC ID ಮತ್ತು ನಾವು ಏನು ಹೊಸ ಪಾಸ್ವರ್ಡ್ ಹಾಕಿದ್ದೀವಲ್ವ ಆ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ನಾವು ಲಾಗಿನ್ ಆಗೋದಿರುತ್ತೆ. ಸೊ ಇವಾಗ ಹೊಸ ಪಾಸ್ವರ್ಡ್ ಯಾವ್ದು ಸೆಟ್ ಮಾಡಿದ್ದೇವಲ್ವ ಅದನ್ನು ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಆದಮೇಲೆ ಇಲ್ಲಿ ನೋಡಿ ಕ್ಯಾಟಗರಿ ಕೇಳುತ್ತೆ. ಇಲ್ಲಿ ಅಡಿಷ್ನಲ್ ಡೀಟೇಲ್ಸ್ ಫಿಲಪ್ ಮಾಡೋದಿರುತ್ತೆ. ಸೊ ನಿಮ್ದು SC STನ OBCನ ಯಾವ ಕ್ಯಾಟಗರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನ್ಯಾಷನಾಲಿಟಿ ಎಲ್ಲ ಕೇಳುತ್ತೆ. ಸೊ ನ್ಯಾಷನಾಲಿಟಿ ಬಂದುಬಿಟ್ಟು ಸಿಟಿಸನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಸಿಟಿಸನ್ ಆಫ್ ಇಂಡಿಯಾ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನ್ಯಾಷನಾಲಿಟಿ. ಅದಾದಮೇಲೆ ನಾವೇನು ಮಾಡಬೇಕು, ಕೆಳಗಡೆ ಮತ್ತೆ ಸ್ಕ್ರೋಲ್ ಮಾಡೋಣ. ಇಲ್ಲಿ ವಿಸಿಬಲ್ ಮಾರ್ಕ್ ಕೇಳುತ್ತೆ. ಅಂದರೆ ನಿಮ್ಮ ಕೈಯಲ್ಲಿ ಮುಖದಲ್ಲಿ ಮಚ್ಚೆ ಮಾರ್ಕ್ ಏನಾದರೂ ಇದ್ದರೆ ಬ್ಲ್ಯಾಕ್ ಮೋಲ್ ಅಂತ ಹಾಕಿ, ಇಲ್ಲ ಅಂತಂದರೆ ನಿಲ್ ಅಂತ ಹಾಕಿ, ಏನೂ ಇಲ್ಲ ಅಂತಂದರೆ ನಿಲ್ ಅಂತ ಹಾಕಿ, ನೋ ಇಶ್ಯೂ. ಆಮೇಲೆ ಇದು ನೋ ಅಂತಾನೆ ಇರಲಿ, ಕೆಳಗಡೆ ನೋ ಪ್ರಾಬ್ಲಮ್. ಕೆಳಗಡೆ ಬಂದುಬಿಟ್ಟು ಅಡ್ರೆಸ್ ಟೈಪ್ ಮಾಡೋದಿರುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದೇ ರೀತಿ ಟೈಪ್ ಮಾಡಿ. ಆಮೇಲೆ ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡ್ ಎಲ್ಲ ಹಾಕಿ. ಇದೇನು ಸಿಂಪಲ್ ಆಗಿರುತ್ತೆ. ಸೊ ಅದೇ ರೀತಿ ಹಾಕಿ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ನೋ ಅಂತ ಇರುತ್ತೆ, ಅದನ್ನು ಕೂಡ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ, ಓಕೆನಾ. ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಸೊ ಅದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಕೆಳಗಡೆ ಬಂದುಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಡಿಕ್ಲರೇಷನ್ಗೆ ಹೋಗುತ್ತೆ. ಸೊ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಡಿಕ್ಲರೇಷನ್ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪ್ರಿವ್ಯೂ OTR ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ. ಸೊ ಸರಿಯಾಗಿದೆ ಅಂದರೆ ವೆರಿ ಸಿಂಪಲ್, ಮೇಲ್ಗಡೆ ಸ್ಕ್ರೋಲ್ ಮಾಡಿ ಕ್ಲೋಸ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸಕ್ಸಸ್ಫುಲಿ ಆಗಿ ಆಗುತ್ತೆ. ಇವಾಗ ನಾವು ಸಿಂಪಲ್ ಆಗಿ ಎಲ್ಲ ಸಕ್ಸಸ್ಫುಲಿ ಆದಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಎಲ್ಲ ಈ ರೀತಿ ಓಪನ್ ಆಗುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡಿ ಕೂಡ ಈ ರೀತಿ ಓಪನ್ ಮಾಡ್ಕೊಳ್ಬೋದು. ID ಪಾಸ್ವರ್ಡ್ ಇರುತ್ತೆ, ಲಾಗಿನ್ ಆದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಅಪ್ಲೈ ಅಂತ ಕಾಣಿಸುತ್ತೆ, ಕಾನ್ಸ್ಟೇಬಲ್ SSC GD ಇಲ್ಲಿ ಅಪ್ಲೈ ಅಂತ ಕಾಣಿಸುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ ಪೋಸ್ಟ್ ಶೋ ಆಗುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಇಲ್ಲಿ ಬರುತ್ತೆ. ಇದು ಆವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ ಫಿಲ್ ಫಾರ್ಮ್ ಅಂತ ಇರುತ್ತೆ, ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಫಿಲ್ ಫಾರ್ಮ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಸ್ವಲ್ಪ ಸ್ಲೋ ಆಗಿ ಎಲ್ಲ ಡೀಟೇಲ್ಸ್ ನಮ್ಗೆ ಶೋ ಆಗುತ್ತೆ. ಸೊ ಎಲ್ಲ ಡೀಟೇಲ್ಸ್ ಸರಿಯಾಗಿದ್ದೆಲ್ಲ ನೋಡ್ಕೊಳ್ಳಿ. ಸೊ ಎಲ್ಲ ಸರಿಯಾಗಿರುತ್ತೆ, ನೋ ಪ್ರಾಬ್ಲಮ್. ಇಲ್ಲಿ ಏನು ಫಿಲಪ್ ಮಾಡೋದಿರಲ್ಲ. ಕೆಳಗಡೆ ಡೈರೆಕ್ಟಾಗಿ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಸಕ್ಸಸ್ಫುಲಿ ಸೇವ್ಡ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ
ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳುತ್ತೆ ಮತ್ತೆ. ಸೊ ನಿಮ್ದು ಯಾವ್ದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದೆನಾ, ಡಿಗ್ರಿ ಕಂಪ್ಲೀಟ್ ಆಗಿದೆನಾ, ಯಾವುದಿದೆ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಗ್ರಾಜುಯೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದ್ರೆ ಸೆಕೆಂಡ್ ಪಿ ಯು ಸಿ ಅಂತ. ಇಲ್ಲಿ ಹೈಯರ್ ಸೆಕೆಂಡರಿ ಅಂತ ಇರುತ್ತೆ ನೋಡಿ, 10+2 ಅದು ಸೆಕೆಂಡ್ ಪಿ ಯು ಸಿ ಆಗಿರುತ್ತೆ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ಲಿ ಫಿಲಪ್ ಇರುತ್ತೆ, ನೀವೇನು ಫಿಲಪ್ ಮಾಡೋದು ಬೇಡ. ಆಮೇಲೆ ಕೆಳಗಡೆ 10th ಪರ್ಸೆಂಟೇಜ್ ಕೇಳುತ್ತೆ. ಸೊ ನಮ್ಮದು 10th ಪರ್ಸೆಂಟೇಜ್ ಹಾಕಬೇಕಾಗಿರುತ್ತೆ ನಾವು. ಇಲ್ಲಿ ಪರ್ಸೆಂಟೇಜ್ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ 10th ಪರ್ಸೆಂಟೇಜ್, 10th ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದೀರಾ ಅದನ್ನು ಹಾಕಿ. ಸೊ ಅದನ್ನು ಹಾಕಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸೇವ್ ಸಕ್ಸಸ್ಫುಲಿಯಾಗಿ ಸೇವ್ಡ್ ಆಗುತ್ತೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ಅಡಿಷ್ನಲ್ ಡೀಟೇಲ್ಸ್ ಕೇಳುತ್ತೆ. ಇದು ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ, ಇದನ್ನು ನೋ ಅಂತ ಕೊಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲ. ನಿಮ್ಗೆ ಏನಾದ್ರು ಏಜ್ 25 ಮೇಲೆ ಮುಗಿದಿದ್ರೆ ಎಸ್ ಅಂತ ಕೊಟ್ಟು ಏಜ್ ರಿಲ್ಯಾಕ್ಸೇಷನ್ ಕೊಡಿ. 25 ಒಳಗಿದ್ರೆ ನೋ ಅಂತಾನೆ ಕೊಡಿ. ಸೊ ಆಲ್ಮೋಸ್ಟ್ 25 ಒಳಗೆ ಇರ್ತಾರೆ, ನೋ ಅಂತ ಕೊಡಿ. ಏಜ್ ರಿಲ್ಯಾಕ್ಸೇಷನ್ ಬೇಕಿದ್ರೆ ಎಸ್ ಅಂತ ಕೊಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಒ ಬಿ ಸಿನ SC ST ನಾನು ಅಂತೂ ನೋ ಕೊಡ್ತೀನಿ 25 ಒಳಗಿದ್ರೆ. ಸೊ ಇದನ್ನು ನೀವು ನೋ ಅಂತ ಕೊಡಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಇದು ಎಸ್ ಅಂತ ಕೊಡಿ. ಪರ್ಸನಲ್ ಡೀಟೇಲ್ಸ್ ಶೋ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಎಸ್ ಅಂತ ಕೊಟ್ಟು ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆನಾ. ಇಲ್ಲಿ ಎಕ್ಸಾಮ್ ಸೆಂಟರ್ಗಳು ಪ್ರಿಫರೆನ್ಸ್ ಬರುತ್ತೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಿ. ಸೊ ಎಕ್ಸಾಮ್ ಪ್ರಿಫರೆನ್ಸ್ನ 3 ಪ್ರಿಫರೆನ್ಸ್ ಕೊಡಬೇಕಿರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಸೊ ಬೆಂಗಳೂರು ಇದೆ, ಆಮೇಲೆ ಮಂಗಳೂರು ಇದೆ, ಮೈಸೂರು ಇದೆ, ಬೆಳಗಾವಿ ಇದೆ, ಉಡುಪಿ ಇದೆ, ಆಮೇಲೆ ಕೆಲವೊಂದು ಕೊಟ್ಟಿದ್ದಾರೆ, ಹುಬ್ಳಿನೂ ಇದೆ. ಸೊ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಅದೇ ಆಲ್ಮೋಸ್ಟ್ 90% ಅದೇ ಎಕ್ಸಾಮ್ ಸೆಂಟರ್ ಬರುತ್ತೆ. ಸೊ ಸ್ಲಾಟ್ ಬುಕ್ಕಿಂಗ್ ಮಾಡೋ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ನಿಮಗೆ ಫಸ್ಟ್ ಯಾವ್ದು ನಿಯರ್ ಬೈ ಡಿಸ್ಟಿಕ್ ಆಗುತ್ತೆ ಅಲ್ವಾ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನನಗೆ ಫಸ್ಟ್ ಒನ್ ಯಾವ್ದು ಪ್ರಿಫರೆನ್ಸ್ ಬೇಕಲ್ವ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮಗೆ ಯಾವ್ದು ಬೇಕಲ್ವ, ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಸೆಕೆಂಡ್ ಪ್ರಿಫರೆನ್ಸ್ ಕೇಳುತ್ತೆ. ಸೊ ಸೆಕೆಂಡ್ ಪ್ರಿಫರೆನ್ಸ್ ಬಂದುಬಿಟ್ಟು ನೀವು ಸೆಕೆಂಡ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀರಲ್ವ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇವಾಗ ನೋಡಿ ಸೆಕೆಂಡ್ ಒನ್ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಅದೇ ರೀತಿ ಥರ್ಡ್ ಒನ್ ಅಂದರೆ ಟೋಟಲ್ 3 ಪ್ರಿಫರೆನ್ಸ್ ಕೊಡಬೇಕು. ಅದಾದಮೇಲೆ ಪ್ರಿಫರೆನ್ಸ್ ಎಲ್ಲ ಸೆಲೆಕ್ಷನ್ ಆದಮೇಲೆ ಕೆಳಗಡೆ ಬಂದುಬಿಟ್ಟು ನಾವು ಮೀಡಿಯಮ್ ಆಫ್ ಎಕ್ಸಾಮ್ ಅಂದರೆ ನಾವು ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರಿತೀವಿ ಅಂತ. ಸೊ ನಾನು ಕನ್ನಡದಲ್ಲೇ ಬರಿತೀನಿ. ಸೊ ನೀವು ಇಂಗ್ಲೀಷಲ್ಲಿ ಬರೋರಿದ್ದರೆ ಇಂಗ್ಲೀಷ್ ತೊಗೊಳ್ಳಿ, ಕನ್ನಡ ಇದ್ದರೆ ಕನ್ನಡ ತೊಗೊಳ್ಳಿ. ಸೊ ಕನ್ನಡ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಇನ್ನೊಂದು ಸಲ ಕನ್ಫರ್ಮ್ ಮಾಡಲಿಕ್ಕೆ ಕೇಳುತ್ತೆ, ಇನ್ನೊಂದು ಸಲ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ. ನೀವು NCC ಸರ್ಟಿಫಿಕೇಟ್ ಹೋಲ್ಡರ್ ಆಗಿದ್ದರೆ ಎಸ್ ಅಂತ ಕೊಟ್ಟು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ನೀವೇನಾದರೂ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಡಿಸ್ಟಿಕ್ ಲೆವೆಲು, ಸ್ಟೇಟ್ ಲೆವೆಲು, ನಿಮ್ಮ ಕಡೆ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಟ್ಟು ಯಾವ ಸ್ಪೋರ್ಟ್ಸಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಆಮೇಲೆ ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಸೊ ನಮ್ದು ಇಲ್ಲ ಅಲ್ವಾ, ಸೊ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಅದೇ ರೀತಿ ಇವಾಗ ಕೆಳಗಡೆ ನಮ್ಮ ಸ್ಟೇಟ್ ಕೇಳುತ್ತೆ, ಡೊಮೆನ್ಷಿಯಲ್, ನಮ್ಮ ಸ್ಟೇಟ್ ಕರ್ನಾಟಕ ಅಲ್ವಾ. ಸೊ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಕೆಳಗಡೆ ಇನ್ನೊಂದು ಸಲ ಕನ್ಫರ್ಮ್ ಮಾಡೋ ಕೇಳುತ್ತೆ. ಸೊ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಸೊ ಇಲ್ಲಿ ಡೊಮೆನ್ಷಿಯಲ್ ಡಿಸ್ಟಿಕ್ ಕೇಳುತ್ತೆ, ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ದು ಯಾವ ಡಿಸ್ಟಿಕ್ ಇದೆ ಅಲ್ವ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಸರಿಯಾಗಿರೋ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಅದೇ ರೀತಿ ಇನ್ನೊಂದು ಸಲ ಕನ್ಫರ್ಮೇಷನ್ಗೆ ಇನ್ನೊಂದು ಸಲ ಡೊಮೆನ್ಷಿಯಲ್ ಡಿಸ್ಟಿಕ್ ಕೇಳುತ್ತೆ, ಅಂದರೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ರಿ, 2 ಸಲ ಕನ್ಫರ್ಮ್ ಮಾಡ್ಕೊಳ್ರಿ. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ನೋಡ್ಬೋದು ನೀವೇನಾದ್ರು ಹೊರ ರಾಜ್ಯದವರು ಅಂತ ಕೇಳುತ್ತೆ. ಇದನ್ನು ನಾವು ನೋ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾಕಂದರೆ ನಾವು ಕರ್ನಾಟಕದವರಲ್ವಾ. ಸೊ ನೋ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡೈರೆಕ್ಟ್ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಕೆಳಗಡೆ ಇಲ್ಲಿ ಮತ್ತೆ ಏನಿರಲ್ಲ. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಪ್ರಿಫರೆನ್ಸ್ ಆಫ್ ಇದು ಪೋಸ್ಟ್. ಸೊ ಇದಕ್ಕೆ ಯಾವ ರೀತಿ ಪ್ರಿಫರೆನ್ಸ್ ಕೊಡಬೇಕಂದ್ರೆ ಫಸ್ಟ್ ನಮಗೆ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ ನೋಡ್ಕೊಳ್ಬೇಕು. BSF, CISF, ಆಮೇಲೆ ಕೆಲವೊಂದು SB ಇವೆಲ್ಲ ಇದಾವಲ್ವ, ಅದು ನಾನು ನಿಮ್ಗೆ ಚಾರ್ಟ್ ಕಾಣಿಸ್ಬಿಡ್ತೀನಿ, ನೀವು ನೋಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು BSFಗೆ ಆಮೇಲೆ CISಗೆ ಎಲ್ಲ ಎಷ್ಟೆಷ್ಟು ಪೋಸ್ಟ್ ಇದೆ ಅಂದರೆ ಅಂತ ಕಾಣಿಸ್ಬೋದು. ಇಲ್ಲಿ ನೋಡಿ BSFಗೆ 616, ಆಮೇಲೆ CISFಗೆ ಬಂದುಬಿಟ್ಟು 14,595, CRPFಗೆ 5,490, SSBಗೆ ಅದೇ ರೀತಿ ITBP, AR ಇವೆಲ್ಲ ಇಷ್ಟೆಲ್ಲ ಪೋಸ್ಟ್ ಕರೆದಿದ್ದಾರೆ. ಸೊ ನೋಡ್ಬೋದು ಈ ರೀತಿ ಪೋಸ್ಟ್ಗಳನ್ನ ನೋಡ್ಕೊಳ್ಬೋದು. ಸೊ ನೀವು ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ ನೋಡಿ ಪ್ರಿಫರೆನ್ಸ್ ಯಾವ ರೀತಿ ಕೊಡಬೇಕಂತ ಅಂದರೆ, ಸೊ ಪ್ರತಿಯೊಂದು ಪೋಸ್ಟಿಗೆ ಒಂದು ಕೋಡ್ ಇರುತ್ತೆ. ಅದು ಎಲ್ಲಿರುತ್ತೆ ಅಂತಂದರೆ ಇಲ್ಲಿ ನೋಡಿ ಪೋಸ್ಟ್ ಡೀಟೇಲ್ಸ್ ಅಂತ ಕೆಳಗಡೆ ಕಾಣಿಸ್ತಿದೆ ಅಲ್ವಾ, ಈ ಪೋಸ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಇಲ್ಲೆಲ್ಲ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ನೋಡಿ CISFಗೆ B ಅಂತ ಇದೆ ಪೋಸ್ಟ್ ಕೋಡು. ಈ ರೀತಿ ಅಂದರೆ ನಮ್ಗೆ ಇವಾಗ CISF ಫಸ್ಟ್ ಬೇಕಿದ್ರೆ B ಅಂತ ಹಾಕ್ಕೊಳ್ಬೇಕು ಆ ಬಾಕ್ಸ್ನಲ್ಲಿ. ಸೆಕೆಂಡ್ ಒನ್ ಬಂದುಬಿಟ್ಟು ನಮ್ಗೆ ಯಾವ್ದು ಬೇಕಲ್ವ, BSF ಬೇಕಿದ್ರೆ A ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ಪ್ರಿಫರೆನ್ಸ್ಗಳನ್ನ ನಾವು ಕೊಡ್ತಾ ಹೋಗಬೇಕಾಗಿರುತ್ತೆ. ಸೊ ನಾನಿವಾಗ ನೋಡಿ ಈ ರೀತಿ ಕೋಡ್ಗಳಿರುತ್ತೆ. ಸೊ CISFಗೆ, BSFಗೆ,
ಆಮೇಲೆ CRಗೆ SSBಗೆ ಪ್ರತಿಯೊಂದಕ್ಕೂ ಇರುತ್ತೆ. ಸೊ ಇವಾಗ ನಾನು ಒಂದೊಂದು ಪ್ರಿಫರೆನ್ಸ್ ಕೊಟ್ಟು ಕಾಣಿಸ್ತೀನಿ ನೋಡಿ. ಇವಾಗ ನನಗೆ ಫಸ್ಟ್ CISF ಬೇಕಲ್ವಾ, CISF ಬಂದುಬಿಟ್ಟು B ಇದೆ. ಸೊ ಫಸ್ಟ್ ಪ್ರಿಫರೆನ್ಸ್ ನಾನು CISF ಕೊಡ್ತೀನಿ, ಅದಕ್ಕೆ ಇಲ್ಲಿ B ಅಂತ ಟೈಪ್ ಮಾಡ್ಕೊಳ್ತೀನಿ. ಸೆಕೆಂಡ್ ಪ್ರಿಫರೆನ್ಸು BSFಗೆ ಕೊಡ್ತೀನಿ, A ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಉಳಿದಿರೋ ಪೋಸ್ಟ್ಗಳಿಗೆ ನಾನು ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀನಿ. ಸೊ ನಮ್ಗೆ ಯಾವ್ದು ಫಸ್ಟ್ ಬೇಕಲ್ವೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಮತ್ತು ಸೆಕೆಂಡ್ ಯಾವ್ದು ಬೇಕಲ್ವೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಅದೇ ರೀತಿ 3, 4, 5 ಯಾವ ರೀತಿ ಏನೇನು ಬೇಕಲ್ವೋ ಇದು ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಬಾಕ್ಸ್ ಇನ್ನೊಂದಿದೆ, ಇನ್ನೊಂದು ಸಲ ಕನ್ಫರ್ಮ್ ಮಾಡೋದು. ಇಲ್ಲಿ ಮೇಲ್ಗಡೆ B ಅಂದರೆ ಕೆಳಗಡೆ B ಇರಬೇಕು. ಅಕಸ್ಮಾತ್ ನಾವು ರಾಂಗ್ ಏನಾದರೂ ಅಲ್ಲಿ ಟೈಪ್ ಮಾಡಿಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿ ಎರರ್ ಬರುತ್ತೆ. ಸೊ ಮೇಲ್ಗಡೆ B ಇದೆ ಅಂದಮೇಲೆ ಕೆಳಗಡೆ ಇನ್ನೊಂದು ಸಲ ಕನ್ಫರ್ಮ್ ನಾವು Bನೇ ಹಾಕಬೇಕಾಗಿರುತ್ತೆ. ಆಮೇಲೆ A ಇದ್ದರೆ A ಹಾಕಬೇಕು, ಅದನ್ನು ಬಿಟ್ಟು ಬೇರೆದು ಹಾಕಿದ್ರೆ ಈ ರೀತಿ ಎರರ್ ಬರುತ್ತೆ. ಸೊ A ಇದ್ದಲ್ಲಿ A ಹಾಕಬೇಕು, C ಇದ್ದಲ್ಲಿ C ಹಾಕಬೇಕು, H ಇದ್ದಲ್ಲಿ H, D ಇದ್ದಲ್ಲಿ D ಅಂದರೆ ನೀವು ಏನು ಹಾಕ್ಕೊಂಡಿರ್ತೀರಲ್ಲ ಮೇಲಿನ ಬಾಕ್ಸಲ್ಲಿ ಅದೇ ರೀತಿ ಕೆಳಗಿನ ಬಾಕ್ಸಲ್ಲೂ ಕೂಡ ಸೇಮ್ ಇರಬೇಕು. ಸೊ ಇವಾಗ ನಿಮಗಿದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ಕೊಳ್ತೀನಿ ಪರ್ಫೆಕ್ಟಾಗಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ರೀತಿ ಸಕ್ಸಸ್ಫುಲಿ ಸೇವ್ ಆಗುತ್ತೆ. ಆಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇನ್ ಪಾಯಿಂಟ್ ಬಂದುಬಿಟ್ಟು ನಾವು ಫೋಟೋ ಮತ್ತು ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಫೋಟೋ ಬಂದುಬಿಟ್ಟು ಲೈವ್ ಫೋಟೋ ಆಗಿರುತ್ತೆ. ಸೊ ಲೈವ್ ಫೋಟೋ ಯಾವ ರೀತಿ ತೆಗೆದು ನಾವು ಅಪ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಸೊ ಎಷ್ಟೋ ಜನ ನೀವು ಮಿಸ್ಟೇಕ್ ಮಾಡ್ಕೊಳ್ತೀರ ಲೈವ್ ಫೋಟೋದಲ್ಲಿ. ಸೊ ನಾವು ಲೈವ್ ಫೋಟೋನ ಫಸ್ಟ್ ತೆಗಿಬೇಕಂದ್ರೆ ನೋಡಿ, ಇಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಮೈ SSC ಆ್ಯಪ್ ಅಂತ ಕಾಣಿಸ್ತಿದೆ, ಇದನ್ನು ಮತ್ತು ಇನ್ನೊಂದು ಆಧಾರ್ ಫೇಸ್ RD ಅಂತ ಇದೆ, ಇದನ್ನು ಎರಡನ್ನೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಪ್ಲೇಸ್ಟೋರಿಗೆ ಹೋಗಿ ಮೈ SSC ಆ್ಯಪ್ ಮತ್ತು ಆಧಾರ್ ಫೇಸ್ RD ಇವೆರಡನ್ನೂ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ಸೊ ಇವೆರಡನ್ನೂ ಇನ್ಸ್ಟಾಲ್ ಮಾಡಿ ಇಟ್ಕೊಂಡು ನಾವು ಇದರಲ್ಲಿ ಲಾಗಿನ್ ಆಗಿಬಿಟ್ಟು ಅಂದರೆ ಇವಾಗ ನಮ್ಮ ಕಡೆ ಇದು SSC ID ಪಾಸ್ವರ್ಡ್ ಇದೆಯಲ್ವ, ಇದರಿಂದ ಲಾಗಿನ್ ಆಗಿ ಅಲ್ಲಿ ನಾವು ಫೋಟೋನ ಲೈವ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಆ್ಯಪ್ನ ಓಪನ್ ಮಾಡ್ತಿದ್ದೀನಿ. ಆ್ಯಪ್ನ ಓಪನ್ ಮಾಡಿದ್ಮೇಲೆ ನೋಡ್ಬೋದು, ಸ್ವಲ್ಪ ಫೋನ್ನ ಅಡ್ಡವಾಗಿ ಇಟ್ಕೊಳ್ಳಿ, ಓಕೆನಾ. ಆ್ಯಪ್ನ ಓಪನ್ ಮಾಡಿದೆ ಲಾಗಿನ್ ಆಗಿ ಪಾಸ್ವರ್ಡ್ ಹಾಕಿದ್ಮೇಲೆ ಇಲ್ಲಿ ಮೇಲ್ಗಡೆ ಲಾಗಿನ್ ರಿಜಿಸ್ಟ್ರೇಷನ್ ಈ ರೀತಿ ಬರುತ್ತೆ ಆ್ಯಪ್ ಓಪನ್ ಮಾಡಿದಾಗ. ಸೊ ಆ್ಯಪ್ ಓಪನ್ ಮಾಡಿದಾಗ ಈ ರೀತಿ ಲಾಗಿನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಕೇಳುತ್ತೆ, ಕ್ಯಾಪ್ಚರ್ ಕೇಳುತ್ತೆ. ಸೊ ಲಾಗಿನ್ ಆಗಿ ID ಪಾಸ್ವರ್ಡ್ ನಿಮ್ಗೆ ಗೊತ್ತಿದೆ, ಕ್ಯಾಪ್ಚರ್ ಹಾಕಿ ಲಾಗಿನ್ ಆಗಿ, ಓಕೆನಾ. ಇದು ಲಾಗಿನ್ ಆದ ತಕ್ಷಣ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಮೇಲೆ ಏನಿಲ್ಲ, ಸಿಂಪಲ್ಲಾಗಿ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಡ್ಯಾಶ್ಬೋರ್ಡ್ ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆದಮೇಲೆ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಆಮೇಲೆ ಸೆಕೆಂಡ್ ಒನ್ ಮೈ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೈ ಅಪ್ಲಿಕೇಶನ್ ಸೆಕೆಂಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಕಂಟಿನ್ಯೂ ಕಾಣಿಸುತ್ತೆ ನೋಡಿ. ಸೊ ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಆರಾಮಾಗಿ ಸ್ಲೋ ಆಗಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನಿಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಏನು ನೀವು ಮುಟ್ಟೋದು ಬೇಡ, ಕೆಳಗಡೆ ಸ್ಕ್ರೋಲ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಡೀಟೇಲ್ಸ್ ಬರುತ್ತೆ. ಮತ್ತೆ ನೀವು ಏನಲ್ಲಿ ಟೈಪ್ ಮಾಡೋದು ಬೇಡ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಅದೇ ರೀತಿ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಹೋಗಿ, ನೀವು ಇದೇ ರೀತಿ ಬರ್ತಾನೆ ಇರುತ್ತೆ, ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾನೆ ಹೋಗಿ, ಓಕೆನಾ. ಸೊ ಡೀಟೇಲ್ಸ್ ಏನೂ ಎಡಿಟ್ ಮಾಡ್ಲಿಕ್ಕೆ ಹೋಗಬೇಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಹೋಗಿ. ಸೊ ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇವಾಗ ನೋಡಿ ಇಲ್ಲಿ ಈ ರೀತಿ ಬರುತ್ತೆ, ಅಂದರೆ ಆಧಾರ್ ಅಥೆಂಟಿಕೇಷನ್ ಅಂತ ಬರುತ್ತೆ. ಇವಾಗ ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಆಧಾರ್ ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಏನಾಗುತ್ತೆ ಅಂತಂದರೆ ಈ ರೀತಿ ಇನ್ಸ್ಟಾಲೇಷನ್ ಅದು ಸ್ವಲ್ಪ ಬರುತ್ತೆ. ವೇಟ್ ಮಾಡಿ, ಒಂದೇ ಸಲ ಓಪನ್ ಆಗಲ್ಲ ಕ್ಯಾಮ್ರಾ. ಇನ್ಸ್ಟಾಲೇಷನಿಂಗ್ ಸ್ಟೆಪ್ 3, 4, 5 ಈ ರೀತಿ ಬರುತ್ತೆ. ಸೊ ವೇಟ್ ಮಾಡಿ, ಈ ರೀತಿ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಕಣ್ಣು ಬ್ಲಿಂಕ್ ಮಾಡಬೇಕಾಗಿರುತ್ತೆ. ಆ ಕಣ್ಣು ಬ್ಲಿಂಕ್ ಮಾಡಿದ ತಕ್ಷಣ ಪಟ್ಟನೆ ಅದು ಈ ರೀತಿ ಸಕ್ಸಸ್ಫುಲಿ ಕ್ಯಾಪ್ಚರ್ ಅಂತ ಬರುತ್ತೆ. ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ಕ್ಯಾಪ್ಚರ್ ಆದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ, ಸಕ್ಸಸ್ಫುಲಿ ಬರುತ್ತೆ, ಓಕೆ ಕೊಡಿ. ಅದಾದಮೇಲೆ ಇವಾಗ ನೋಡಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಕೇಳುತ್ತೆ. ಸೊ ಕ್ಯಾಪ್ಚರ್ ಲೈವ್ ಫೋಟೋ ಇದ್ದಲ್ಲಿ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನಾವು ಪರ್ಫೆಕ್ಟಾಗಿ ಫೇಸ್ ಮತ್ತು ಚೆಸ್ಟ್ ಕರೆಕ್ಟ್ ಪರ್ಫೆಕ್ಟಾಗಿ ಕಾಣೋ ಥರ ಕ್ಯಾಮ್ರಾನ ಮುಂದಿಟ್ಕೊಂಡು ಇಲ್ಲಿ ಒಂದು ಐಕಾನ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಕಾಣಿಸ್ತೀನಿ ನೋಡಿ, ಅದಕ್ಕೂ ಕೂಡ ಇವಾಗ ಮಾರ್ಕ್ ಮಾಡಿ ಕಾಣಿಸ್ತಿದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ವೆರಿಫೈ ಇಮೇಜ್ ಅಂತ ಬರುತ್ತೆ. ಸೊ ಈ ರೀತಿ ರೌಂಡ್ ಹೊಡಿತೆ. ಸ್ವಲ್ಪ ವೇಟ್ ಮಾಡಿ, ಒಂದು ಬೇಗ ತೊಗೊಳ್ಳಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಒಂದು 10-20 ಸಲ ಕ್ಲಿಕ್ ಮಾಡಿ, ಒಂದು 5-6 ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಬರುತ್ತೆ. ಸೊ ಯಾವ ರೀತಿ ಬರುತ್ತೆ ಅಂತಂದರೆ ಇಲ್ಲಿ ವೆರಿಫೈ ಇಮೇಜ್ ಆದ ತಕ್ಷಣ ಇಲ್ಲಿ ನೋಡಿ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ, ಓಕೆ ಕೊಡಿ. ಸೊ ಓಕೆ ಕೊಟ್ಟ ತಕ್ಷಣ ಕೆಳಗಡೆ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಸಿಗ್ನೇಚರ್ ಬಂದುಬಿಟ್ಟು ನಾವು ಪರ್ಫೆಕ್ಟ್ ಒಂದು ಇದರಲ್ಲಿ ಸೈಜ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಯಾವ ರೀತಿ ಸೈಜ್ ಮಾಡಿ ಅದನ್ನು ನಾವು ಫೋನಲ್ಲಿ ಸೇವ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ಸೊ ನೀವು ಇಲ್ಲಿ ಲೈವ್ ಫೋಟೋ ತೆಗೆದಾದ್ಮೇಲೆ ಸಿಗ್ನೇಚರು ಕೂಡ ಇಲ್ಲೇ ಅಪ್ಲೋಡ್ ಮಾಡಬೇಕು. ಅದನ್ನು ನಿಮ್ಮ ಫೋನ್ ಗ್ಯಾಲರಿನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು. ಆ ಸೈಜ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ನೀವು ಅದೇ ರೀತಿ ಸೈಜ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ. ಸಿಗ್ನೇಚರ್ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಬ್ಲ್ಯಾಕ್ ಇಂಕಲ್ಲೇ ಸಿಗ್ನೇಚರ್ನ ಹಾಕ್ಲಿಕ್ಕೆ ಟ್ರೈ ಮಾಡಿ, ಓಕೆನಾ. ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ ಹಾಕಿದ್ರೆ ಅದು ಎಕ್ಸೆಪ್ಟ್ ಆಗುತ್ತೆ. ಸೊ ನಾವು
ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಯಾವುದನ್ನು ಓಪನ್ ಮಾಡಿ ಯಾವ ರೀತಿ ಸೈಜ್ ಮಾಡಿ ಇಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಂತ ತಿಳಿಸ್ತೀನಿ. ಫಸ್ಟಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಇಲ್ಲಿ ನಾನು ಹೇಳ್ತೀನಿ ನೋಡಿ, ಅದೇ ರೀತಿ ನೀವು ಇಲ್ಲಿ ಇದು ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ ಫ್ರೀ ಫೋಟೋ ರೀಸೈಸರ್ ಅಂತ, ಈ ರೀತಿ ಫ್ರೀ ಫೋಟೋ ರೀಸೈಸರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಒನ್ ಕಾಣಿಸುತ್ತೆ ನೋಡಿ, ಆಯರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕೇಳುತ್ತೆ. ಸೊ ಇಲ್ಲಿ ಅಪ್ಲೋಡ್ ಇಮೇಜ್ ಇದ್ದಲ್ಲಿ ನಾವು ಏನು ಸೆಲೆಕ್ಟ್ ಇಮೇಜ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಗ್ಯಾಲರಿನಲ್ಲಿ ಒಂದು ನಮ್ಮ ಸಿಗ್ನೇಚರ್ನ ಮಾಡಿಟ್ಕೊಂಡಿರಬೇಕಾಗಿರುತ್ತೆ, ಸೇವ್ ಮಾಡಿಟ್ಕೊಂಡಿರಬೇಕಾಗಿರುತ್ತೆ ಫೋಟೋ ತೆಗೆದು. ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಅಂತ ಕೊಡಿ. ಸೊ ಇಲ್ಲಿ ಅಪ್ಲೋಡ್ ಆಗುತ್ತೆ ನಮ್ಮ ಸಿಗ್ನೇಚರು. ಸೊ ಸಿಗ್ನೇಚರ್ ಅಪ್ಲೋಡ್ ಆದಮೇಲೆ ನಾವು ಅದಕ್ಕೆ ಏನಂತ ಅಂದರೆ ಸೈಜ್ ಕೊಡಬೇಕಲ್ವ, ಅದಕ್ಕೆ ಇವಾಗ ಪರ್ಫೆಕ್ಟ್ ಸೈಜ್ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಲಾಸ್ಟಿಗೆ CM ಅಂತ ಕೊಟ್ಟು ಇಲ್ಲಿ ವಿಡ್ತ್ ಇದ್ದಲ್ಲಿ 6 ಕೊಡಿ, ಹೈಟ್ ಇದ್ದಲ್ಲಿ ಎಷ್ಟು 2 ಕೊಡಬೇಕಾಗಿರುತ್ತೆ. ಲಾಸ್ಟಿಗೆ ಯೂನಿಟ್ CM ಅಂತಲೇ ಇರಲಿ, ಸೆಂಟಿಮೀಟ್ರ್ ಅಂತಲೇ ಇರಲಿ. ಇವಾಗ ಈ ಥರ ಸೈಜ್ ಕೊಟ್ಟು ನಾವು ಮೇಲ್ಗಡೆ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸಲ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಸಕ್ಸಸ್ಫುಲಿ ಆಗಿ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದಮೇಲೆ ಅದು ಮಿನಿಮಮ್ 10 KB ಮೇಲೆ ಇರಬೇಕು, 20 KB ಒಳಗಿರೋ ಥರ ನೋಡಿಕೊಂಡು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ 10 KB ಮೇಲ್ಗಡೆ 20 KB ಒಳಗಡೆ ಇರೋ ರೀತಿ ನಾನು ಅದನ್ನು ಸೇವ್ ಮಾಡಿಕೊಂಡು ಗ್ಯಾಲರಿನಲ್ಲಿ ಸೇವ್ ಮಾಡಿ ಇವಾಗ ಆ್ಯಪ್ನಲ್ಲಿ ಹೋಗಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಪ್ಲೋಡ್ ಸಕ್ಸಸ್ಫುಲಿ ಆಯಿತು. ಈ ರೀತಿ ಲೈವ್ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ನಾನು ಅಪ್ಲಿಕೇಶನ್ ಹಾಕಿರೋ ಎಲ್ಲ ಡೀಟೇಲ್ಸ್ ಸರಿಯಾಗಿದೆನಾ ಅಂತ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಒಂದು ಸಲ ಲಾಸ್ಟಿಗೆ ಫೋಟೋ ಸಿಗ್ನೇಚರ್ ಆದಮೇಲೆ ಈ ರೀತಿ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ ಸರಿಯಾಗಿದೆ ಅಲ್ಲ ಅಂತ. ಸೊ ನಂದು ಎಲ್ಲ ಸರಿಯಾಗಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಲ ಕೊಡ್ತೀನಿ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಒಂದು ಇದು ಡಿಕ್ಲರೇಷನ್ ಓಪನ್ ಆಗುತ್ತೆ. ಐ ಅಗ್ರಿ ಬಟನ್ ಮೇಲೆ ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚರ್ ಕೋಡ್ನ ಹಾಕಬೇಕಾಗಿರುತ್ತೆ. ನಾವು ಕ್ಯಾಪ್ಚರ್ ಕೋಡ್ನ ಹಾಕಿ ಅಗ್ರಿ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕ್ಯಾಪ್ಚರ್ ಹಾಕಬೇಕಾಗಿರುತ್ತೆ. ಕ್ಯಾಪ್ಚರ್ ಹಾಕಾದ್ಮೇಲೆ ಇಲ್ಲಿ ನೋಡಿ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಕಾಣಿಸುತ್ತೆ. ಸೊ ಸಬ್ಮಿಟ್ ಬಟನ್ನ ನಾವು ಕ್ಲಿಕ್ ಮಾಡಿದ ತಕ್ಷಣ SC/ST ಫೀಮೇಲ್ಗೆ ಯಾವುದೇ ಪೇಮೆಂಟ್ ಕೇಳಲ್ಲ, ಡೈರೆಕ್ಟ್ ಸಬ್ಮಿಟ್ ಆಗುತ್ತೆ. ನೀವು ಪ್ರಿಂಟ್ನ ಕ್ರೋಮ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು OBC ಮತ್ತು GML ಆಗಿದ್ದರೆ ನಿಮಗೆ ಪೇಮೆಂಟ್ ಕೇಳುತ್ತೆ ಬಾಯ್ಸಿಗೆ. ಸೊ ಏನು ಮಾಡಬೇಕಂತಂದರೆ ಪೇಮೆಂಟ್ ಆಪ್ಷನ್ ಶೋ ಆದ ತಕ್ಷಣ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ನಿಮಗೆ ಆಮೇಲೆ ಪ್ರಿಂಟ್ ಸಿಗುತ್ತೆ. ಪ್ರಿಂಟ್ ಬಂದುಬಿಟ್ಟು ಮತ್ತೆ ನಾವು ಕ್ರೋಮ್ನಲ್ಲಿ ಲಾಗಿನ್ ಆಗಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಲಾಗಿನ್ ಆದ ತಕ್ಷಣ ಮೈ ಅಪ್ಲಿಕೇಶನ್ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಅದು ಶೋ ಆಗಿಬಿಡುತ್ತೆ. ಕೆಳಗಡೆ ಒಂದು ಪ್ರಿಂಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕೇವಲ ಪೇಮೆಂಟ್ ಸಕ್ಸಸ್ ಆದವ್ರಿಗೆ ಮಾತ್ರ, ಓಕೆನಾ. SC/ST ಫೀಮೇಲ್ಗೆ ಯಾವುದೇ ಪೇಮೆಂಟ್ ಇರಲ್ಲ. OBC ಬಾಯ್ಸು GM ಅವ್ರಿಗೆ ಇದು ಇರುತ್ತೆ. ಸೊ ನೀವು ಪ್ರಿಂಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ PDF ಓಪನ್ ಆಗುತ್ತೆ ನೋಡಿ. ಸೊ ಈ PDFನ ನಿಮ್ಮ ಹತ್ರ ಸೇವ್ ಮಾಡಿಟ್ಕೊಳ್ಳಿ, ಯಾಕಂದರೆ ಇದು ಎಕ್ಸಾಮ್ ಟೈಮ್ನಲ್ಲಿ ಬೇಕಾಗುತ್ತೆ, ಓಕೆನಾ. ಸೊ ಇಷ್ಟು ಸಿಂಪಲ್ಲಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.